ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆ ಬಂದೈತೆ ನೋಡಿ. 5 ಗಂಟೆಗೆ ಎದ್ದೀನಿ ರೀ. ಆಲ್ರೆಡಿ ಎಡಿಟಿಂಗ್ ಮಾಡ್ಕೊಂಡು ಇವಾಗ ತೊಳ್ಯಾಕೆ ಬಂದು ಲೈಟ್ ಹಚ್ಚಿದ್ದು ನೋಡಿ. ವಿಡಿಯೋ ಅಪ್ಲೋಡ್ ಮಾಡಿದೆ. ಥಂಡಿ ಭಾಳ ಸ್ನೇಹಿತರೆ. ಇವಾಗ ಮಾತ್ರ ಸಿಕ್ಕಾಪಟ್ಟೆ ಥಂಡಿ ಐತೆ ನೋಡ್ರಿ. ಹೀಗಾಗಿ ಸೊಪ್ಪು ನೆಶಿನ ಇಳಕ್ಕೆ ತ್ರಾಸ ಆಗತ್ತೈತ್ರಿ ಥಂಡ್ಯಾಗ. ಆದರೂ ಇಳಲೇಬೇಕ್ರಿ ಕೆಲಸ ಆಗ್ಬೇಕಂದ್ರೆ. ಇಷ್ಟೆಲ್ಲ ಬಾಂಡೆ ಅದ ಮಿಕ್ಸರ್ಗೆ ಹಾಕಿದ್ದು ಎಲ್ಲ ಬೀರಪ್ಪ ಮುತ್ಯಾಸ ಮಾಡಿ ಹಿಂದಿನ ಹಂಗೆ ತೆರೆದು ಬಿಟ್ಟು ಹೋಗೀನಿ. ಇನ್ನೂ ಕತ್ಲೈತೆ ನೋಡ್ರಿ. 2 ಲಂಗ ಕಟ್ ಮಾಡಿಡ್ಬೇಕ್ರಿ. ಇವತ್ತು ಅರ್ಜೆಂಟ್ ಹೊಲಿಯೋದಾವ 2 ಲಂಗ. ಹೊಲಿಲೇಬೇಕು ಸ್ನೇಹಿತರೆ. ಮಾಡಿದ್ರೆ ಉಣ್ಣಕ್ಕೆ ಬರುತ್ತೆ ನೋಡಿ. ಇನ್ನೂ ಸೊಂಟ ನೋವು ಸ್ವಲ್ಪ ಇದೆ. ಬರ್ರಿ, ಶ್ರಾವಣ್ ಕುಮಾರ ಎದ್ದು ರೆಸ್ಟಿಗೆ ಬಂದು ನಿಂತಾನ. 6 ಗಂಟೆ ಬಂತಲ್ರಿ. ಶ್ರಾವಣಿನ ಎದ್ದ ಹೊಡಿ 5:30 ಹಿಂಗೆ ಹೇಳ್ತಾಳ್ರಿ ಶ್ರಾವಣಿ. ಆದ್ರೆ ನಾನೇ ಮಲ್ಕೋತಾ ಮತ್ತು ಸ್ಕೂಲು ಇತ್ತಲ್ಲ, ಹಿಂಗಾಗಿ ಹೋಮ್ವರ್ಕ್ ಅದು ಬರೆದಿತ್ತು. ಯಾಕೆ ಹೇಳಕ್ಕೆ ಬಿಡ ಅಂತ ಬಿಟ್ಟು ನೋಡಿ ಆಕೆ ನೆಬ್ಸೋದು. ಇದೊಂದು ನಾವು 2 ಕಜ್ಜಿ ಗುಂಡಿ ಮಾಡೋದವ್ರು. ಇವತ್ತು ಏನೇನು ಕೆಲಸ ಆಗುತ್ತೆ ಎಲ್ಲ ಕೆಲಸ ಮಾಡ್ಕೋತೀನಿ ರೀ. ಬರೀ 2 ಲಂಗ ಕಟ್ ಮಾಡಿದ್ವಲ್ಲ, ಮಾಡ್ಕೋತೀನಿ. ಮತ್ತು ಕಟ್ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋಲಿ ಸ್ಕಿಪ್ ಮಾಡೋದು ನೋಡಿ ಸ್ನೇಹಿತರೆ. ನೋಡಿರಿ, ಇಲ್ಲೇ 1 ಲಂಗ ಕಟ್ ಮಾಡ್ತೀನಿ. 2ನೇ ಲಂಗ ಕಟ್ ಮಾಡಾಕತ್ತೀನಿ. ಅವ್ರು ಆತಿ ಕೊಟ್ಟಿದ್ರಿ. ಮಜ್ಜಿಮ್ಯಾಗಿಟ್ಟು ಕಟ್ ಮಾಡೀನಿ. ಯಾಕಂದ್ರೆ ಅವ್ರು ಹೊಲ್ದಾಗಿರ್ತಾರೆ. ಹೊಲ್ದಾಗ ಆತಿ ಕೊಡೋದು, ನಾವು ಬಂದು ಆತಿ ಕೊಡೋಕೆ ಮತ್ತೆ ಲೇಟ್ ಆಗುತ್ತೆ. ಒಲಿಯಲ್ಲಿ ನನ್ನ ಒಲಿ ಅಂತಂತಾರೆ ಅವರು. ಆತಿನೇ ಕೊಟ್ಟಿಲ್ಲ. ಬರ್ರಿ ಹೆಂಗೆ ಆಗ್ತಾವೆ ಲಂಗಗಳು. ಲಂಗ ಕಟ್ ಮಾಡೋದು ಇಜ್ಜಿರಿ, ಒಲಿಯೋದೂ ಇಜ್ಜಿ. ಒಂದು ಸ್ವಲ್ಪ ನಿಲಿ ಕಟ್ತೇಳ್ರಿ ಕಾಲಾಗ, ಅಲ್ಲೇ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ. ಇವು ನಿಲಿ ಕಟ್ಕೊಂಡು ಸ್ವಲ್ಪ ಲೇಟ್ ಆಗುತ್ತೆ. ಉಳ್ಕೆ ಯಾವುದಕ್ಕೆ ಇಡಲ್ರಿ. 2 ಲಂಗ ಸ್ಟಿಚ್ ಮಾಡಬೇಕು, ಒಂದಿಷ್ಟು ಕಟ್ ಮಾಡಬೇಕು, 1-2 ಜಂಪರ್ ಒಂದು ಹುಕ್ಸು ಕೈವಲಿ ಆಗಬೇಕು, ಒಂದಿಷ್ಟು ಗುಂಡಿ ಆಗಬೇಕು. ಒಂದು ಜಂಪರ್ ಗುಂಡಿ, ಒಂದು ಜಂಪರ್ ಹುಕ್ಸು ಕೈವಲಿ ಆಗಬೇಕು. ಇದೇನತ್ತೆ ಕಸಿ ಮಾಡೋಕೆ ಇಷ್ಟ ಅರಿವಿ ಉಳಿತು ನೋಡಿ. ಕಸಿ ಮಾಡ್ಕೊಂಡು ಮುಗಿದ ಹೋತ್ರಿ. ಅರಿಬಿನೇ ಉಳಿಯಲ್ಲ ಸ್ನೇಹಿತರೆ. ಅಲ್ಲಿಗೆ ಕರೆಕ್ಟ್ ಆಗುತ್ತೆ ನೋಡಿ ಅರಿಬಿ. ಮತ್ತು ಕಟ್ ಮಾಡಿಟ್ಟಿನ್ರಿ. ಇನ್ನು ಅವಾಗ ಹೊಲ್ಯಾಗ ಕಟ್ ಮಾಡ್ಕೊಂಡು ಹೊಲಿಬೇಕಂದ್ರೆ ಟೈಮ್ ಭಾಳ ಆಗುತ್ತೆ. 6-10 ನಿಮಿಷ ಆಗೈತ್ರಿ. ಇನ್ನು ಮ್ಯಾಗ ನಿಂತ ಹಂಗೆ ಕಸ ಹೊಡುವುದು, ಮನೆ ಕೆಲಸ ಮುಗಿಸ್ಬೇಕು ನೋಡಿ. 2 ಲಂಗ ಕಟ್ ಮಾಡಿ ನೋಡಿ ಸ್ನೇಹಿತರೆ. ಅಂಗಳ ಕಸ ಹುಡುಗಿ ಅಷ್ಟು ಮನೆ ಕಸ ಗುಡಿಸಿ ಟೈಮು 7:30 ಆಗೈತೆ. ಹಿಂದಿಂದ ಅಂಗಳೆಲ್ಲ ಕಸ ಗುಡಿಸಿ ನೀರು ಒಲೆ ಹಚ್ಚೀನಿ ಹಿಂದ. ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂಥೇಳಿ ನೀರು ಒಲೆ ಹಚ್ಚೀನಿ ನೋಡಿರಿ. ಬರೀ ಬಾಂಡೆನೂ ತಿಕ್ಕೀನಿ. ಈಗೇನಿಲ್ಲ, ಶ್ರಾವಣಿದು ಕುಮಾರ್ದು ಜಾಕ ಮಾಡಿಸ್ಬೇಕು. ಹಾಲು ಕಾಸೀನಿ. ಎಲ್ಲ ಕ್ಲೀನಾಗೈತೆ ನೋಡಿರಿ. ನೀರು ಕಾದವ್ರಿಗೆ ಹಾಕೀನಿ ಜಾಕ ಮಾಡಿಸ್ಬೇಕಂತೇಳಿ. ನೀರು ಕಾಸಿ ಇಡಾಕತ್ತವ್ರಿ. ನೀರು ಬಂದವು, ನೀರು ತುಂಬಬೇಕು. ಶ್ರಾವಣ ಉರಿ ಕಾಸ್ಕೊತ ಕುಂತ ನೋಡ್ರಿ ಅಲ್ಲಿ. ಪಪ್ಪು ಜಾಕ ಮಾಡ್ಬಾ. ಹಿಂಗೆಲ್ಲ ಕ್ಲೀನ್ ಆಗೈತೆ ನೋಡ್ರಿ. ಪಾಪ ಬಾ. ನೋಡ್ರಿ ಇಲ್ಲೇ ಶ್ರಾವಣಿದು ಶ್ರಾವಣ್ ಕುಮಾರ್ದು ಜಾಕ್ ಆಗೈತೆ. ಹಾಯ್ ಮಾಡಮ್ಮ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಾಯ್ ಮಾಡಪ್ಪಾಜಿ. ನೋಡಿರಿ, ಇಬ್ಬರು ಜಾಕ ಆಗೈತೆ. ನೀವಿಬ್ಬರು ರೆಡಿ ಆಗಿ ಬರ್ರಿ, ನಾನು ಅಡುಗೆ ಮಾಡ್ತೀನಿ ಅಂತೇಳಿ ನಾನು ಜಾಕ ಮಾಡಿ ಬಂದೀನಿ ರೀ. ಪೂಜೆ ಮಾಡ್ಬೇಕಂದ್ರೆ ಟೈಮು 8:30 ಆಗೈತೆ. ಮತ್ತು ಜಲ್ದಿ ಮಾಡ್ಕೊತೀನಿ. 8:30 ಆಗೈತೆ. ಇವ್ರು ತಮ್ಮನೊಂದು ರೆಡಿ ಮಾಡವಿ. ಬರ್ರಿ, ನಾನು ವಡೆ ಮಾಡಕ್ಕೆ. ಸರಿ, ದೋಸೆ ಮಾಡೆ ವಡೆ ಮಾಡ. ನಿನ್ನ ದೋಸೆ ಬೇಕಾನು? ವಡ ಒಲ್ಲೆ ಅಂತೀರವ. ಆಕೆಗೆ ವಡ ಅಂತ, ದೋಸೆ ಅಂತ. ವಡಕ್ಕೆ ಹಾಕಕ್ಕೆ ಏನೇನು ತೊಗೊಂಡಿನಿ ನೋಡಿ. ಇಲ್ಲೊಂದು ಸ್ವಲ್ಪ ಕೊಬ್ಬರಿ ಬಂದೀನಿ ರೀ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಅಜ್ವಾನ. ವಡ ಮಾಡಾಕ್ರಿ ಇದು. ವಡ ಮಾಡಕ್ಕೆ ತೊಗೊಂಡೀನಿ ರೀ. ಈ ಕಡೆ ಹಾಲು ಕಾಸಿಟ್ಟಿನಿ. ಈ ಕಡೆ ಒಂದಿಟ್ಟು ಕೊಬ್ಬರಿ, ಕೊತ್ತಂಬರಿ, ಇದು ಹಸಿಮೆಣ್ಸಿನ್ಕಾಯಿ, ಇದಕ್ಕೆ ಪುಟಾಣಿ ಹಾಕಬೇಕು. ಉಪ್ಪು ಹಾಕಿ ಮಿಕ್ಸರ್ಗೆ ಹಾಕಿದ್ರೆ ಚಟ್ನಿ ಒಗ್ಗರಣೆ ಹಾಕ್ಬೇಕ್ರಿ. ಈಗ ವಡ ಹಿಟ್ಟು ನೆನೆದೈತಿ. ಇಷ್ಟು ಹಾಕಿ ಕಲಿಸಿ ಎಣ್ಣೆಕಾಯಿ ಹಾಕಿಟ್ಟು ವಡ ಮಾಡಿಕೊಡ್ತೀನಿ ರೀ. ಆಕಿ ತಿಂದೋಲಿ. ಆಪಡೆ ಐತೆ ಅಂತ ಇವತ್ತು ಫುಲ್ ಡೇ ಇಲ್ಲ. ಅವ್ರು ರೆಡಿಯಾಗಿ ಬರಾಕತ್ತಾರೆ. ನಾನು ಪೂಜೆ ಆಮೇಲೆ ಮಾಡ್ಕೊತೀನಿ. ವಡ ಮಾಡಾಗ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ನಿಮ್ಮ ಚಟ್ನಿ ಅದು ಮಾಡಿ ವಡ ಮಾಡಿದ್ವಿ ನೋಡ್ರಿ. ಇಲ್ಲೇ ಚಟ್ನಿ ಒಗ್ಗರಣೆ ಹಾಕತ್ತೀನಿ ನೋಡಿ. ಮಿಕ್ಸರ್ಗೆ ಹಾಕೊಂಡ್ಬಂದು ಎಣ್ಣೆಕಾಯಿ ಹಾಕತ್ತೀನಿ ವಡ ಮಾಡಾಕ. ಚಟ್ನಿ ಒಗ್ಗರಣೆ ಹಾಕತ್ತೀನಿ. ಎಣ್ಣೆ ಕಾಸಕ್ಕಿಟ್ಟಾಳ ನೋಡಿ ವಡ ಮಾಡಕ್ಕೆ ಮಮ್ಮಿ.
ನೋಡಿ ಸ್ನೇಹಿತರೆ, ವಡ ಮಾಡಕ್ಕೆ ಎಣ್ಣೆ ಕಾಯಕ್ಕಿಟ್ಟಾಳ್ರಿ. ಅದು ಹೆಂಗೆ ಕಾಯಕತ್ತೈತಿ ನೋಡ್ರಿ. ಮಮ್ಮಿ ಹುಳ ಹೆಂಗೆ ಅಡ್ಡಾಡ್ತಾವ ಹಂಗೆ ಅಡ್ಡಾಡಕತ್ತ. ಎಣ್ಣೆ ಚಟ್ನಿ ರೆಡಿ ಆಗಿ ವಡ ಹಾಕಿನಿ. ಶ್ರವಣಿಯರಿಗೆ ಸದ ಹಾಕಿ ಕೊಡ್ಬೇಕು ಊಟಕ್ಕೆ. ದೋಸೆ ಮಾಡಿದ್ರೆ ವಡ ಮಾಡಿ ಕೈ ಬಿಟ್ಬಿಡ್ತೀವಿ. ವಡ ತಿನ್ನಲಕ್ಕ ಮತ್ತು ಸಂಜೆಗೆ ಅವ್ರು ಬಂದಿನ ದೋಸೆ ಚಟ್ನಿ ಮಾಡಿದ್ರಾತು. ಕೈಲಿ ಹಾಕಿ ನೋಡಿ, ಸೇಪು ಸರಿಯಾಗಿ ಬಂದಿಲ್ಲ. ಮುಂದಕ್ಕೆ ಬಾಮ ಸೇಪ್ ಹೆಂಗೆ ಬಂದಿತ್ತು ತೋರ್ಸ. ಗುಂಡಕ್ಕೆ ಬಂದು ಸ್ವಲ್ಪ ಹೆಂಗಾರ ಅಲ್ಬಿಟ್ಟು ಟೇಸ್ಟ್ ಸಾಕು ಆ ಕಡೆ ಅಷ್ಟೇ. ನಾನು ಅಷ್ಟೇ ಅಂತೀನಿ ನೋಡಿ. ಸೇಪ್ ಯಾವ ಥರ ಬಂದವು ನೋಡಿ ಸ್ನೇಹಿತರೆ. ಈ ಥರ ಆಗ್ಯಾವ ನೋಡ್ರಿ ಕೆಂಪಾಗ. ಬರೀ ಸ್ನೇಹಿತರೆ ತಿಂದು ಸ್ಟೇಟ್ ಮಾಡಿ ಹೇಳೋಣ. ನೋಡ್ರಿ ಇಲ್ಲಿ ಎಣ್ಣೆ ಬರೇ ವಡ ಮಾಡಕ್ಕೆ ಹಾಕೀನಿ. ಇವು ಒಂದು 4 ವಡ ಪುಟ್ಟಕ್ಕೆ ಕಳಿಸ್ತೀನಿ ರೀ. ಯಾಕಂದ್ರೆ ನಿನ್ನೆ ಉದ್ದಿನಬೇಳೆ ಮಿಕ್ಸರ್ಗೆ ಹಾಕತ್ತಿದ್ದೆ, ಬಂದಿದ್ದು ಸಂಜೆ ಮುಂದೆ. ಉದ್ದಿನಬೇಳೆ ವಡ ಹೆಂಗೆ ಮಾಡ್ತೀಯಕ್ಕ ಹೆಂಗೆ ಮಾಡ್ತೀಯ ಅಂತಂದ್ರಿ. ಅದಕ್ಕೆ ಮಾಡಿದ್ನಿ ಅಂದ್ರೆ ಕಳಿಸ್ತಿದ್ದೋ ಪುಟ್ಟಕ್ಕೆ ಅಂದೆ. ನಾ ಭಾಳ ಜಾಸ್ತಿ ಏನೋ ಕಳ್ಸಲ್ಲ ರೀ. ವಡ ಹೆಂಗೆ ಮಾಡಿ ಅಂತ ಕೇಳಿದ್ಲಲ್ಲ, ಹಿಂಗಾಗಿ ಶ್ರವಣಿಕಾಯಿ ಕಳ್ಸಾಕತ್ತೀನಿ. ಕೊಟ್ಟು ಹೋಗಮ್ಮ ಹೋಗಿ. ಬರ್ರಿ ಇಲ್ಲಿನ ವಡ ಮಸ್ತಾಗೆ ನೋಡಿ. ಒಂದೊಂದು ಮಸ್ತಾಗೆ ಒಂದೊಂದು ಇದಾಗ್ಯಾವ ನೋಡ್ರಿ. ಉಣ್ಣಕ್ಕೆ ಏನು ಮಾಡ್ತಾ ಬಿಡ್ರಿ. ನಾ 2 ಮನೆಗೆ ಕೊಡ್ಬೇಕು ರೀ. ನಾ 2 ಮನೆಗೆ ಬೇರೆ ಸ್ನೇಹಿತರೆ ಏನಾರು ಮಾಡಿದ್ನ ಅವರು ಕೊಡ್ತಾರೆ, ಮತ್ತು ನಾವು ಕೊಡಬೇಕಲ್ಲ. ಒಂದು ಮನೆ ನಮ್ಮ ದೊಡ್ಡಮ್ಮರ ಮನೆಗೆ ಕಳಿಸ್ಬೇಕು. ಇನ್ನೊಂದು ಈ ಕಡೆ ಒಬ್ಬರ ಮನೆ ಐತ್ರಿ ಸ್ನೇಹಿತರೆ, ಅವ್ರಿಗೆ ಕಳಿಸ್ಬೇಕು. ಬರೀ ಊಟ ವಡ ಮಾಡಿ ಶ್ರವಣಿಗೆ ಹಾಕಿ ಕೊಡ್ತೀನಿ ರೀ. ಅವ್ನು ತಿನ್ನಿಸಿ ನಾನು ನಾಷ್ಟ ಮಾಡಾಗ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅವ್ರ ನಾಷ್ಟ ಶ್ರವಣಿ ಟೇಸ್ಟ್ ಮಾಡಿ ಹೇಳ್ತಾಡ್ರಿ ನಿಮ್ಗೆ ಹೆಂಗೆ ಮಾಡ್ಯ ಅಂತ, ಹೆಂಗಾಗ್ಯಾವ ಟೇಸ್ಟ್ ಅಂತ. ಮಸ್ತ್ ಆತ ನೋಡಿರಿ, ಮಾಡ್ಕೊತೀನಿ ರೀ ಸ್ನೇಹಿತರೆ. ಆರೋಗ್ಯ ಇವತ್ತು ಎಲ್ಲ ಹಾಕಿ ಪುಟ್ಟಕ್ಕೆ ಕಳ್ಸೀನಿ. ಒಂದ್ಸಲ ಶ್ರವಣಿಗೆ ಆಗ್ತಾವೆ, ಇನ್ನೊಂದು ಸಲ ಹಾಕಿಬಿಟ್ನೆ ಶ್ರಾವಣಿಗೆ ಆಗ್ತಾವೆ ನೋಡಿರಿ. ಟೇಸ್ಟ್ ಹೆಂಗಾಯ್ತವ? ಮಾಡ್ಬಿಡ್ತೀನಿ. ಸ್ಕೂಲ್ ಹೋಗ ಶ್ರಾವಣಿಯರ್ ಸ್ಕೂಲ್ ಹೋಗಿಂದ ಏನೇನು ಕೆಲಸ ಮಾಡಿ ಅಂತ ತೋರಿಸ್ತೀನಿ ರೀ. ಹಂಗೆ ಕುಂತೀನಿ ರೀ. ಟಿಚ್ ಮಾಡಿದ್ರೆ ಆತು ಹಂಗ ಅಂಥೇಳಿ ಬೆಳಗ್ಗೆ ಕಟ್ ಮಾಡಿರ್ತಿದ್ದು ಒಳ್ಳೇದಾಗುತ್ತೆ ನೋಡಿ. ಯಾವುದೇ ಕೆಲಸ ಮಾಡಿದ ಕೆಲಸ ಕಡಲ್ರಿ, ಮಾಡಾರ್ದು ಒಂದೇ ಉಳಿತೈತೆ ರೀ. ಮಾಡಿದ್ವಿ ಅಂದ್ರೆ ಯಾವುದೇ ಕೆಲಸ ಹಂಗೆ ಕಟ್ ಮಾಡಿ ಹೊಲ್ಯಾಕೆ ಕುಂತು ಈಗ ಅರ್ಧಲ್ಲಿ ಹಂಗೆ ಕಸಿ ಹೊಲ್ದೀನಿ ರೀ. ಅದಕ್ಕೆ ನಿಲಿ ಕಟ್ಟೀನಿ. ಸೊಂಟ ಪಟ್ಟಿ ಹಚ್ಕೋಬೇಕು, ತಳಗಿಟ್ಟು ಹಚ್ಕೋಬೇಕು. ಲಂಗಾಗೋಗಿ ತಡ ಆಗಲ್ಲ ರೀ, ಜಲ್ದಿ ಟಿಚ್ ಮಾಡ್ಬೋದು. ಟೈಮು 12 ನಿಮಿಷ ಆಗೈತೆ ರೀ. ನಾ ದಿನ ಕೆಲಸ ಹೋಗ್ಯ ಬಟ್ಟೆ ಮಾಡೇ ಇರ್ತದೆ. ಇವತ್ತೆಲ್ಲ 11 ಗಂಟೆ ಅಂದ್ರಾಗ ಎಲ್ಲ ಮುಗಿಸಂದಿನಿ ರೀ. ಮತ್ತು ನೀರು ಬಂದು ಹಿಂಗಾಗಿ ಲೇಟ್ ಆಯ್ತು ನೋಡಿ. ನೀರು ತುಂಬಿದೆ, ಅಷ್ಟು ನೀರು ತುಂಬಿದೆ. ಎಲ್ಲ ಆಗೋದೆಲ್ಲ ಒಳ್ಳೆಯಕ್ಕೆ ನೋಡಿ ಸ್ನೇಹಿತರೆ. ನಮ್ಮ ಒಳ್ಳೆ ಮನಸ್ಸಿರ್ತಾ ಒಳ್ಳೇದು ಆಗುತ್ತೆ. ತಲೆ ಕೆಡಿಸ್ಕೋಬೇಡ್ರಿ. ಯಾಕೆ ಮಾತು ಲಕ್ಕ ಅಂತ ಅಂತಿರಬೇಕು. ನಿಮಗೆ ತೋರಿಸ್ತೀನಿ ಬರ್ರಿ. 2 ನಳ ಆಗ್ಯಾವ ನೋಡಿ. ಇವಾಗ ಒಂದು ನಳ ಇತ್ತಲ್ಲ, ಈಚೆ ಕಡೆ ಮನೆಗೊಂದು ಆಚೆ ಕಡೆ ಮನೆಗೊಂದು 2 ನಳ ಆಗ್ಯಾವು. ಅಷ್ಟೇ ಅರ್ಥ ಮಾಡ್ಕೋರಿ. ಯಾರು ಮಾಡ್ಯಾರ ಏನು ಮಾಡ್ಯಾರ ಅಂತೆಲ್ಲ ಏನು ಕೇಳಕ್ಕೆ ಹೋಗಬೇಡಿ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಇಷ್ಟು ನೀರು ತುಂಬಿ ಪೈಪ್ ಬಟ್ಟೆ ಒಣಗಾಕತ್ತಿದ್ದೇನೆ ರೀ. ಬಟ್ಟೆ ಒಣಗಾಕತ್ತಾಗನೇ ಇನ್ನು ಅರ್ಧ ಬಟ್ಟೆ ಇಟ್ಟೀನಿ. ಹಂಗೆ ನೀರು ತುಂಬಿ ಹಂಗೆ ಒಳಕ್ಕೆ ಹೋಗಿ ನೋಡಿ. ಅದು ಪೈಪ್ ಕಿತ್ತು ಊಟ ಜೋಡಿಸ್ಕೇರಿ ಹಿಂದೆಲ್ಲ ಇವತ್ತು ಕಸ ಗುಡಿಸಿ ಕ್ಲೀನ್ ಮಾಡಿ ನೋಡಿರಿ. ಹಿಂದಿಂದೆಲ್ಲ ನಳ ನೋಡಿ. 2 ನಳ ನೋಡಿ. ಹಚ್ಚಕ್ಕೊಂದು ನಳ ಇತ್ತು, ಈಚಕ್ಕೊಂದು ನಳ ಮಾಡೈತಿ. ಸಾಕ್ರಿ. ಸುಮ್ಮನೆ ಜಗಳ ಕಿರಿಕಿರಿ ದೂರ ಇರ್ಬೇಕ್ರಿ. ಜಗಳ ಮಾಡೋದು ಬೇಡ, ಚಲೋ ಅಲ್ಲ. ಹೂವು ಎಷ್ಟಾಗೆ ನೋಡಿ, ಚೆಂದಾಗೆ ನೋಡಿ ಹೂವು. ಇವತ್ತು ದೇವ್ರಿಗೆ ಅಲ್ಲೇ ಇಲ್ರಿ, ಶನಿವಾರಲ್ಲ ಪೂಜೆ ಮಾಡಿದೆ, ಹಾಗೆ ಮಾಡಿದೇನು ರೀ. ಬರ್ರಿ ನೀರು ಕಾಸಿ ಗುಂಡಿಗೆ ಅಲ್ಲೇ ಇಟ್ಟು ನೋಡಿರಿ. ನಾಳೆಗೆ ಬಂದ್ರೆ ಕಾಸು ತಿಕ್ಕಬೇಕಂತೇಳಿ ಆ ಕಡೆ ಡಬ್ಬ ಹಾಕ್ಬಿಟ್ಟಿನಿ. ಇಷ್ಟು ಹವಿಸು ಬಟ್ಟೆ ಒಣಾಕಿ ನೋಡ್ರಿ. ಇಲ್ಲಿ ಪೈಪ್ ತರ್ಬೇಕು ರೀ. ಅದೊಂದು ಪೈಪ್ ಅಂತಂದು ಅಂದ್ರೆ ಅಷ್ಟು ಕ್ಲಿಯರ್ ಆಗುತ್ತೆ. ಒಂದೊಂದೇ ಮಾಡ್ಕೊಂಡ್ರಿ ಒಮ್ಮೆ ಅಷ್ಟು ಅಂದ್ರೆ ಆಗಲ್ಲ. ನಿಧಾನಕ್ಕೆ ಮಾಡ್ಕೊಂಡು ನೋಡಿರಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಶ್ರವಣಕುಮಾರ್ ನಂಗೆ ಓದಾಕಿನಿ ಒಣಗುತ್ತೆ. ಒಣಕ್ಕೆ ಹೇಳ್ರಿ ಹಾಗೆ ಇಟ್ಟು ಹೋಗ್ಬಿಟ್ಟು ನೋಡಿರಿ ಟೀಚಿಂಗ್ ಮಾಡೋಕೆ. ಬಟ್ ಟೀಚಿಂಗ್ ಮಾಡಬೇಕು. ಇದ್ರಾಗ ಒಂದು ಹೋಗ್ಬೇಕಾಗಿತ್ತು ರೀ. ಪುಟ್ಟಕ್ಕನ ಮಮ್ಮಿ ಫೋನ್ ಹಚ್ಚಿದ್ಲು. ಬಿದ್ರಕುಂದ್ಯಾಗ ಸಂಗೀತ ಫಂಕ್ಷನ್ ಇದ್ದು ಅಂತ ಪುಟ್ಟಕ್ಕನ ಮಮ್ಮಿಯವರು ಅವರೆಲ್ಲರೂ ಅಲ್ಲಿ ಡ್ಯಾನ್ಸ್ ಎಲ್ಲ ಊರವರು ಬರ್ತಾರಂತ. ದೊಡ್ಡ ಫಂಕ್ಷನ್ ಐತೆ ಅಂತ ಡ್ಯಾನ್ಸ್ ಕಲ್ತಾರಂತ. ಚೆನ್ನಗೌಡ ಒಂದು ಯಾವ್ಯಾವ ಕಲ್ತಾರಂತ್ರಿ ಆಂಟಿಯರು. ಹೋಗೋದೇ ಆಗಲಿಲ್ಲ ನೋಡ್ರಿ. ಏನು ಮಾಡೋದು? ಯಾಕಡೆ ಹೋದ್ನಂದ್ರೆ ಈ ಕಡೆ ಟೀಚಿಂಗ್ ಆಗಲ್ಲ ರೀ. ಮತ್ತು ಕಲ್ಲಿ ಪಲ್ಯಕ್ಕೆ ಹೋಗ್ಬೇಕಂತ ಮಾಡೀನಿ ರೀ ಇವತ್ತು 3 ಗಂಟೆಗೆ.
ಹೋಗೋರಾಗ ಎರಡು ಲಂಗ ಟಿಚ್ ಮಾಡೋದ್ರಿಂದ ಸ್ವಲ್ಪ ಕಲ್ಲಿ ಪಲ್ಲೆ ಹುಡ್ಕೊಂಬರಕ್ಕೆ ಬರ್ತಾ ಬರ್ರಿ ಟಿಚ್ ಮಾಡ್ತೀನಿ. ಲಂಗ ಒಂದು ಟಿಚ್ ಮಾಡಿ ತೋರಿಸ್ತೀನಿ ರೀ, ಆ ಥರ ಟಿಚ್ ಮಾಡೀನಿ ಅಂಥೇಳಿ. ಕಲ್ಲಿ ಪಲ್ಯಕ್ಕೆ ಹೋದ್ನಂದ್ರೆ ಕಲ್ಲಿ ಪಲ್ಯ ಕುಸಿ ಪಲ್ಯ ಹುಡ್ಕೊಂಬರ್ಬೇಕು ರೀ, ಮಸ್ತ್ ತಿನ್ನಕ್ಕೆ ಟೇಸ್ಟ್ ಭಾರಿ ಆತಾವು ರೀ. ಇಲ್ಲೇ ಒಂದು ಲಂಗ ರೆಡಿ ಆಯಿತು. ಇನ್ನು ಸೈಡ್ ಜೋಡ್ಸಿದ್ನ ಮುಗೀತ್ರಿ ಇದು ಲಂಗ. ನೋಡಿರಿ ನೀಲಿಗೆ ಕಟ್ಟೀನಿ, ಈ ಥರ ನೀಲಿಗೆ ಕಟ್ಟಿ ನೋಡಿ ಇಲ್ಲಿ ಚೆಂದಾಗಿ ನೀಲಿಗೆ. ಇದೊಂದು ಲಂಗ ಸೈಡ್ ಜೋಶಿನ ಮುಗೀತು. ಇನ್ನೊಂದು ಲಂಗನೂ ಹೊಲಿಬೇಕು. ಟೈಮ್ 2 ಗಂಟೆ ಆಗೇ ಬಿಡ್ತೀರಿ. ಶ್ರವಣಿ ಬಂದಾಳ, ಊಟಕ್ಕೆ ಏನೋ ಮಾಡ್ತೀನಿ. ಶ್ರಾವಣಕುಮಾರ್ಲದ ನಾವು ಶ್ರವಣ ಎಲ್ಲಿ ಹೋಗಿದ್ದಿ? ಹೇಳದ ಮನೆ ತಂದ ಮನೆ ಬಂದುಬಿಟ್ಟು ಹೋಗಿ ಬಾ, ಕೈ ತಕ್ಕೊಂಬ, ದೋಸೆ ಮಾಡಿ ತಿನ್ನಾಕತ್ತಿ. ಆಪಡೆ ಐತೆ ಫುಲ್ ಖುಷಿ, ಎಂಜಾಯ್ ಇವತ್ತ. ಎಂಜಾಯ್ ಮಾಡ. ಮನೆಗೆ ಕೂತ್ಕೊಂಡು ಏನು ಎಂಜಾಯ್ ಮಾಡ್ತೀರಿ? ಎಲ್ಲಾರ ಹೋಗ್ಬೇಕವ ಅಡ್ಡಾಡಕ್ಕ ಹಿಡಿದ ಫುಲ್ ಮಜಾ ಆಗ್ತೈತಿ. ಬಟ್ ದೋಸೆ ಮಾಡಿ ನೋಡ್ರಿ, ಇಲ್ಲೇ ದೋಸೆ ಮಾಡಾಕತ್ತೀನಿ. ಅವ್ರಿಗೆ ದೋಸೆ ಹಾಕ್ಕೊಟ್ಟು ಅದಕ್ಕೆ ಟಿಚಿಂಗ್ ಮಾಡಬೇಕು. ಚಹಾ ಮಾಡ್ಬೇಕಂದ್ರೆ ಮಾಡೋದಾಗುತ್ತೇನು ರೀ. ಕಲ್ಲಿ ಪಲ್ಯ ಹಾಕ್ಕೊಂಡು ಹೋಗ್ಬೇಕು. 2 ಗಂಟೆ ಆಯಿತು. ಒಂದು ಲಂಗ ಒಳಗೆ ಬಂದು ಹೊಲಿತೀನಿ ರೀ. ಒಂದಿಟ್ಟು ಕಲ್ಲಿ ಪಲ್ಯ ಒಂದಿಟ್ಟು ಕುಸಿ ಪಲ್ಯ ಹರ್ಕೊಂಬರ್ತೀವಿ ರೀ ಹೋಗಿ. ಬರ್ರಿ ಇಲ್ಲಿ ದೋಸೆ ಇಟ್ಟು ರೆಡಿ ಮಾಡ್ಕೊಂಡು ನೋಡಿ. ಗಟ್ಟಿತ್ತು, ಒಂದಿಟ್ಟು ಉಪ್ಪಿಗೆ ಹಾಕೊಂಡು ಬರೀ ಜಗಳ ಮಾಡ್ತೀನಿ ಶ್ರವಣ. ನೋಡಿ, 2ನೇ ದೋಸೆ ಹಾಕಿದೆ. ಎರಡನೇ ದೋಸೆ ಮಾಡಿದೆ. ಬರ್ರಿ ಸ್ನೇಹಿತರೆ, ಇವ್ರಿಗೆ ಮಾಡಿ ಕೊಟ್ಟದನ್ನು ಟಿಚ್ ಮುಗಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ರೇಣಾಕಾರ ಮನೆಗೆ ಹೋರಿ, ಗುಡಿಯಾಗ ಆಡ್ಬೇಡ್ರ. ಕಲ್ಲಿ ಪಲ್ಯ ಖುಷಿ ಪಲ್ಯ ಹರ್ಕೊಂಬರ್ತೀನಿ. ಅಲ್ಲೇ ಊರು ಟಿವಿ ಪವಿ ಐತೆ. ನಾ ಕಿಲಿ ಹಾಕೊಂಡು ಹೋಗ್ತೀನಿ. ಊಟ ಮಾಡಿರಿ, ಉಣಿಸಿ ನಿಮ್ಮ ಉಣಿಸ್ಕೇರಿ ಕಿಲಿ ಹಾಕೊಂಡು ನಾ ಕಲ್ಲಿ ಪಲ್ಯ ಅಕ್ಷಿ ಪಲ್ಯ ಹುಡ್ಕೊಂಬರ್ತೀನಿ. ಹೋಗಿ ಓಲೆ ಬೇಡ, ಅಲ್ಲಿ ಹೊಲಕ್ಕೆ ಕಲ್ಲೊಂಬರ್ತೀನಿ ಅಂತ. ಹೋಗಿ ಬರ್ತೀನಿ ಅಮ್ಮ ಕೂಡ. ಕಲ್ಲಿ ಪಲ್ಯ ಒಮ್ಮೆ ತಿನ್ಬೇಕು ಜೀವನದಾಗ. ಕಲ್ಲಿ ಪಲ್ಯ ಖುಷಿ ಪಲ್ಯ ಅಲ್ಲಿ ದೂರ ಹೊಲಕ್ಕೆ ಹೋಗ್ತೀವಿ ನಾವು. ಹೊಲಕ್ಕೆ ನೀ ಬರ್ತೀಯಾ? ಬಾ, ಹಂಗೆ ಇರ್ತಾರ ನಂಗೆ ಗೊತ್ತಿಲ್ಲ. ಮೆಕ್ಕಿತೀನಿ ನೋಡೋಣ, ಇದ್ರ ಹಾಕೊಂಬರ್ತೀನಿ. ಬಾಯ್. ನೋಡ್ರಿ, ಇಲ್ಲೇ ಒಂದು ಕುಂಚಿಗಿರಿಗೆ 2 ಲಂಗ ಹೊಲಿದೆ, ಒಂದು ಕುಂಚಿಗೆ ಹೊಲಿದೆ ನೋಡಿ. ಒಂದು ದೊಡ್ಡದನ್ರಿ ಅಪ್ಪ ತಂಡೈತೆಲ್ಲ ಹೊಲಿಗೆ ಕೊಡೋ ಆಂಟಿ ಅಂತಂದು. ಹಿಂಗಾಗಿ ಒಂದು ಕುಂಚಿಗೆ ರೆಡಿ ಆಯ್ತು ರೀ. ನೋಡ್ಬೇಕು, ಹಿಡಿಬೇಕು ರೀ. ಹಿಡ್ಯಾರ ನೋಡಿ. ಮತ್ತು ಸ್ನೇಹಿತರೆ, ಒಳಗೆ ನಂದು ಕಾಯಿದ ಅರಿ ಉಳಿತಲ್ಲ, ಇನ್ನು ಹಚ್ಚಿ ಹೊಲ್ದಿ ನೋಡಿ. ಚೆಂದಾಗೈತಲ್ರಿ. ಒಳಗೆ ಇದನ್ನ ಹಾಕಂದ್ರೆ ಇಬ್ಬರು ಸಾಕು ಸ್ನೇಹಿತರೆ. ಹಿಂಗೆ ಹಚ್ಚಿ ಹೊಲ್ದೀನಿ. ಅದನ್ನು ಬೇಕಂದ್ರೆ 2 ತಲೆಗುಂದು ಕವರ್ ಹೊಲ್ಕೊತೀನಿ ರೀ. ನನಗೆ ಈ ಸುಸ್ತಾಗಿ ಐತ್ರಿ. 2 ಕಾಜಿ ಮುಂಡಿ ಮಾಡೋದು ಕಸಿ ಹಚ್ಚಿಬಿಡ್ತೀನಿ ರೀ. ಅದಕ್ಕೆ ಮುಗೀತು ಎಲ್ಲ. ಮುಂಚೆ ರೆಡಿ ಆಗೈತೆ. ಮ್ಯಾಗಿನ ಗೊಂಡೆ ಮ್ಯಾಗ ನೋಡಿ ಫೋಟೋ ಹೊಡಿ ಮಮ್ಮಿ. ಮಸ್ತ್ ಆಗೈತೆ ಮಮ್ಮಿ. ಹಿಂದೆ ಹತ್ತಿದ್ದಿಲ್ಲ ಅಲ್ಲ ಬೇಬಿ ಎಲ್ಲಿ ಸಣ್ಣ ಹಿಡಿರ್ಕತ್ತಂಗಂತ ಚಂದ. ನನಗೆ ಕುಚ್ಚಿ ಕಟ್ಟೋದಿ ನೋಡಿ. ಬರಲ್ಲ ನನಗಿದು. ಬರಲ್ಲ. ಅದು ಹಿಂಗೆ ಉಬ್ಬರ ಇಡ್ತೈತಿ ಹಿಂದೆ. ಇವು ತಲೆ ಹೊಡ್ಯಾಕೈತೈತ್ರಿ ಭಯಂಕರ. ಒಂದು ಕಪ್ ಚಹಾ ಕುಡಿದ್ನ ಮಸ್ತ್ ಸ್ಟ್ರಾಂಗ್ ಆಗ್ತೀನಿ ರೀ. ಸ್ಟ್ರಾಂಗ್ ಹೊಡ್ಯಾಕಾಯ್ತು ಅಂದ್ರೆ ಚಹಾ ಬೇಕೇ ಸ್ನೇಹಿತರೆ. ಏನು ಮಾಡಬೇಕು ಮತ್ತೆ ಅವ್ರಿಗೆ ಜಾಸ್ತಿ ಮಾಡ್ಕೊಂಡು ಚಹಾ ಮಾಡ್ಕೋಬೇಕಂದ್ರೆ ಮತ್ತು ಅವ್ರು ಬಂದು ಸ್ವಲ್ಪ ಮತ್ತು ಹೊಲಕ್ಕೆ ಕೊಡಬೇಕು ಪಾಪ. ಅಲ್ಲಿ ನಮಗೆ ಹೆಲ್ಪ್ ಮಾಡ್ತಾರಂದ್ರೆ ಅವ್ರಿಗೆ ನಾವು ಹೆಲ್ಪ್ ಮಾಡಲೇಬೇಕು. ಇಲ್ಲಿ ಮಟ್ಟ ಇಂತ್ರಿ ಏನಾಗ್ತೈತೆ ನಾ ಅಕ್ಕಗೆ ಇಟ್ಟು ಈ ಮನೆ ಕೆಲಸ ಇರ್ತಾವೆ. ಜಂಪರ್ ಕಟ್ ಮಾಡ್ಬೋದು ಅವ್ರಿಗೆ. ಮತ್ತು 2 ಲಂಗ ತೋರಿಸ್ತೀನಿ ರೀ. ಈ ಸದ ಹೋಗ್ಬಿಡ್ತಿದ್ರು ಅವ್ರ ಅಕ್ಕಗಳು. ನೋಡಿ ಸ್ನೇಹಿತರೆ, ಒಂದು ಕುಚ್ಚಿಗೆ ರೆಡಿ ಆಯಿತು ನಮ್ಮ ಮಮ್ಮಿ. 110 ರೂಪಾಯಿ. 210 ರೂಪಾಯಿ. 210 ರೂಪಾಯಿ. ಏನೋ 1 ರೂಪಾಯಿ ತೊಗೊಂಡು ಹಂಗೆ ಅವ್ರಿಗೆ ಕೊಡ್ತೀವಿ. ಯಾಕೆ ಬೇಕಾದವ್ರಿಗೆ ನಮ್ಗೆ ಬೇಕಾದವ್ರಿಗೆ ನಾವು ಏನು ಮಾಡಿದ್ರು ಕಮ್ಮಿ ರೀ.
ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ, ನಾವು ಅವ್ರಿಗೆ ಹೆಲ್ಪ್ ಮಾಡಿ ಒಳಗೆ ಇಂಥ ಕಲರ್ ಕಲರ್ ಬೇರೆ ಬೇರೆ ಹಾಕಿಲ್ಲ ಇದಂತ ತೋರಿಸ್ತಾರೆ, ಅದೇನು ಮಾಡುತ್ತೆ. ಲಂಗ ತರಬಲ್ಲ, ಲಂಗ ತೋರಿಸ್ತೀನಿ ನೋಡ್ರಿ. ನೀವು 2 ಲಂಗ ರೆಡಿ ಅದು ಜೀಡ್ಸ್ ಇರ್ತಾರೆ. 2 ಲಂಗ ಹೊಲಿದ್ರೆ 150 ರೂಪಾಯಿ ಕೊಡ್ತಾರೆ ನೋಡಿ. ಅದು 150 150 ಎಷ್ಟಾಯ್ತು ಹಾಗೆ 2 ಕೊಡಿ 150. ಕಡಿಮೆ ತೊಗೊಳಕತ್ತಿಲ್ಲ ಯಾಕೆ ಮಮ್ಮಿ? ಯಾಕೆ ಕಮ್ಮಿ ಆಯ್ತಾ? ರೇಟ್ ಅದು ತೊಂಬ ಮೂಲಾಗಿ ಸುರು ತಾಳ್ಸರು ನೋಡಿರಿ. ಇವು 2 ಕ್ಯಾರಿ ಬ್ಯಾಗ್ ನಾಲ್ಕು ಇಟ್ಟಿನ ಇದಾಗತ್ತೆ ರೀ. ಅವು 2 ಕಜ್ಜಿ ಗುಂಡಿ ಮಾಡ್ಕೊಂಬರ್ತೀವಿ. ಮಾಡ್ಕೊಂಬಂದು ಅದರ ಒಂದು ಜಂಪಾರಿ ಉಳಿದೈತೆ, ಅದನ್ನು ಹಾಕಿಡ್ಬೇಕು ರೀ. ಕ್ಲೀನ್ ಮಾಡ್ತೀನಿ ರೀ, ಮನೆಯೆಲ್ಲ ಕ್ಲೀನ್ ಮಾಡಿ ಅಂಗಳ ಕಸ ಹೊಡಿ ಮತ್ತೆ ಸಿಗ್ತೀನಿ. ಕಜ್ಜಿ ಗುಂಡಿ ಮಾಡೋದು ಅಂತೀನಿ, ಮಾಡೋದೇ ಬೇಡ ಆಳವ ಸುಮ್ಮಿರು. ನೋಡ್ರಿ ಇಲ್ಲಿ ಬಟ್ಟೆ ಗಿರಿಯಕ್ಕೆ ಬೈದ್ರು, ಅವ್ರು ಕೂಡ ಒಂದಿಟ್ಟು ಲೇಟ್ ಆಯಿತು. ಒಂದು ಹಸಿರು ಇಂಥದ್ದು ಹಸಿರು ಇತ್ತು ನೋಡಿ, ಅದು ಹೋತು. ಇಂಥದ್ದು ಹಸಿರು ಇತ್ತು ರೀ, ಇದೊಂದು ಉಳಿತು ನೋಡಿ. ಇಂಥಕೊಳಗೆ ಚಲೋ ಅದ, ಶೀಲ್ಗಳು ಮಸ್ತ್ ಅದಾವು. ಉದ್ರಿ ಹೋದ ನೋಡಿ, ಉದ್ರಿ ಸ್ನೇಹಿತರೆ, ಉದ್ರಿ ಕೊಡ್ತಾರ. ಉದ್ರಿ ಪಾಪ ಏನು ಮಾಡೋದು, ಬರೀದಿಟ್ಟು ಕಸ ಹುಡುಗಿ ಕಾಜಿ ಗುಂಡಿ ಮಾಡ್ತೀನಿ ರೀ. ಪುಟ್ಟಕ್ಕರ ಮನೆಗೆ ಹೋಗ್ಬೇಕು, ಮಾಡ್ಕೊಂಬರ್ಬೇಕಂತ ಮಾಡೀನಿ. ಕರೆಂಟ್ ಹೋಗ್ಯವ್ರೀಗ. ಶ್ರವಣ 2 ಜಂಪರ್ ರೆಡಿ ಅದು, 2 ಲಂಗ ರೆಡಿ ಅದು, 2 ಜಂಪರ್ ಕಜ್ಜಿ ಗುಂಡಿ ಮಾಡೋದು ರೆಡಿ ಆಯ್ತು. ಶ್ರವಣಿ ಇವಾಗ ದೇವ್ರಿಗೆ ಹೋಗ್ಬೇಕು ಕುಂತಾವಡಿ. ಯಾಕೆ ಬೈ ಅವಳು ಹಿಡ್ಕೊಳಕೈತಿ? ಹೋಮ್ವರ್ಕಾ? 6 ಸಬ್ಜೆಕ್ಟ್ ಅಲ್ಲ. ನೀ ಏನು ಮಾಡಕತ್ತಿ ಅಪ್ಪಾಜಿ? ನೀ ಏನು ಓದಕ್ಕೆ ಬರ್ತಪ್ಪ? ಕನ್ನಡ ಹಂಗೆ ಕಲಿದು ಕತ್ಲಾಗೈತೆ ನೋಡ್ರಿ. ಅಂಗಳ ಕಸ ಅವೆಲ್ಲ ಹುಡುಗೈತೆ. ಇವು ಸೇರ್ತಿರ್ತೀನಿ. ಯಾವುದು? ಯಾವ ಸಬ್ಜೆಕ್ಟ್? ಸಬ್ಜೆಕ್ಟ್ ಯಾವುದು? ಸಬ್ಜೆಕ್ಟ್ ಹಿಂದಿ ಎಲ್ಲದ್ರಾಗ ಇರ್ಬೇಕು. ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಂದು ಯಾಕೋ ಫುಲ್ ಸುಸ್ತಾಗ್ಬಿಟ್ಟೈತೆ. ಹಿಂಗಾಗಿ ಬ್ಲೌಸ್ ಕಟ್ಟಿಂಗ್ ಏನು ಮಾಡಲ್ರಿ. ಈ ವರ್ಷ ಬಟ್ಟೆ ಮಡ್ಚಿಡ್ಬೇಕು. ಈಗ ಎಲ್ಲ ಬಾಳೆ ಡಬ್ಬ ಹಾಕೇನ್ರಿ. ಬಾಳೆ ಡಬ್ಬ ಹಾಕಿ ಒಂದಿಟ್ಟು ಚಟ್ನಿ ಮಾಡಿದ್ರತ್ತ ಅಂತೇಳಿ ದೋಸೆ ಮಾಡಿಬಿಡ್ತೀನಿ ರೀ. ಮಧ್ಯಾಹ್ನದಾಗ ಅವ್ರಿಗೆ ಹಾಕಿ ಕೊಟ್ಟನಲ್ಲ, ಹಾಕೊಂಡು ತಿಂದಿಲ್ಲ. ಸ್ವಲ್ಪ ಚಟ್ನಿ ಮಿಕ್ಸರ್ಗೆ ಹಾಕ್ಕೊಂಬಂದೆ, ಮುಗೀತು ನೋಡಿ. ಈ ಕಡೆ ಚಹಾ ಮಾಡಾಕತ್ತೀನಿ ರೀ. ಯಾಕೋ ತಲೆ ನೋವು ಭಾಳ ತಲೆ ಹೊಡ್ಯಾಕತ್ತೈತಿ ರೀ ಇವತ್ತು. ಮತ್ತು ಅದು ಅಂದ್ರೆ ಇದು ನಿನ್ನೆ ಸ್ವಲ್ಪ ಅಜ್ಜಿ ಹೋದ ಮಂದಕ್ಕನ ರೀ ಬೆನ್ನ ನರ ಹಿಡಿದು ಬಿಟ್ಟೈತೆ ರೀ. ಹಿಂಗಾಗಿ ಸುಸ್ತಾಗ್ಬಿಟ್ಟೈತೆ ರೀ ಮನುಷ್ಯ. ಚಹಾ ಮಾಡ್ಕೊಂಡು ಕುಡಿದು ನೆಶಿನಾಗ ಏಳೋದು, ಲೇಟಾಗಿ ಮಲ್ಕೊಳೋದು. ಇವತ್ತು ಜಲ್ದಿ 8ಕ್ಕೆ ಮಲ್ಕೋಬೇಕಂತೀನಿ ನೋಡಿ. 6:30 ಆಗೈತೆ. 8 ಗಂಟೆ ಚುಚ್ಚಾಪ್ ಆಗ್ಬೇಕಂತೀನಿ ನೋಡಿರಿ ಏನಾಗುತ್ತಾನ. ಚಹಾ ಮಾಡ್ಕೊಂಡು ಕುಡಿದು ಚಟ್ನಿ ರುಬ್ಬಿ ದೋಸೆ ಮಾಡ್ಕೊಂಡು ತಿಂದು ನಾ ದೇವ್ರ ಮುಂದೆ ದೀಪ ಹಚ್ಬೇಕು ರೀ. ನಾಳೆ 8 ತನಕ ಮುಕ್ಕೊಂಡ್ರವ. ಏನೋ ಮನೆ ತೊಳಿಬೇಕು, ನಾಳೆಗೆ ಆಯ್ತಾರ ಉಸು ಮನೆ ತೊಳಿವು. ನೀ ಮುಕ್ಕೋ, ನಾ ಹೇಳ್ತೀನಿ ಜಲ್ದಿ. ಇದನ್ನು ಹಾಲು ಕಾಯಿಸ್ಬೇಕು. ಕೊತ್ತಂಬರಿ ಬಿದ್ದೈತೆ ನೋಡಿರಿ. ಮೈಯನ್ನು ನಾನು ಅಂತೀನಿ. ನೀರ ಭಾಳ ಅದು ರೀ, ಕುದಿಲ್ರಿ ಚಂದಾಗ. ನಾವು ಚಹಾ ಡೈಲಿ ಮಾಡಲ್ರಿ. 3 ಬಿಸಿ ಬಿಸಿ ಚಹಾ ಕುಡಿದು ಗರಮ್ ಹಾಕ್ತೀವಿ ರೀ. ಗರಮ ದೋಸೆ ಮಾಡ್ಕೊಂಡು ಚಹಾ ಕುಡಿದು ಒಂದಿಷ್ಟು ಭಾಳ ಥಂಡ್ರಿ. ಈ ವರ್ಷ ಮಾತ್ರ ಸಿಕ್ಕಾಪಟ್ಟೆ ಥಂಡಿ ಐತೆ ನೋಡಿ. 3 ಚಹಾ ಕುಡಿದು ದೇವ್ರ ಮುಂದೆ ದೀಪ ಹಚ್ಚಿ ಬೀರಪ್ಪ ಮುಂದೆ ಹೋಗಿ ಬಂದಾಳ್ರಿ. ನಾನು ದೇವ್ರ ಮುಂದೆ ದೀಪ ಹಚ್ಚಿ ನೋಡ್ತೀನಿ. ಮತ್ತು ದೋಸೆ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ.